ತಮ್ಮ ಮೀಸಲಾತಿಗಳನ್ನ ಬಿಡಬೇಕು ಅಂತೇಳಿ ಅಲ್ಲರಿ, ನಾನಲ್ಲರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಜಾರಿ ಮಾಡಿದಂಥದ್ದು. ಎವ್ರಿ 10 years ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೋ ಅವರು ಉಳ್ಳವರಾಗ್ತಾರೆ. ಉಳ್ಳವರು ಇಲ್ಲದವರಿಗೆ, ಹಿಂದಿನವರಿಗೆ ಮತ್ತೆ ಬಿಟ್ಕೊಡ್ಬೇಕಂತಕ್ಕಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು, ನಾನಲ್ಲ. ಇದನ್ನು ಅದು ಜಾರಿ ಆಗ್ತಾ ಇಲ್ಲ. 70 ವರ್ಷ ಆದ್ರೂ ಹಾಗೆ ನಡೀತಾ ಇದೆ. ಅಲ್ಲ ರೀ, ಮೀಸಲಾತಿ, ಖರ್ಗೆ ಮಗನಿಗೂ ಮೀಸಲಾತಿ, ನಮ್ಮೂರಲ್ಲಿ ತಮಟೆ ಹೊಡಿಯೋನಿಗೂ ಮೀಸಲಾತಿ, ವಿಶ್ವನಾಥನ್ಗೂ ಮೀಸಲಾತಿ OBC, ನಮ್ಮೂರಲ್ಲಿ ಕುರಿ ಕಾಯೋನಿಗೂ ಅಲ್ಲಿ ಯಾವ ಸೀಮೆ ಇದೆ ಕತೆ? ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯಿಸಿದ್ದಾರೆ ಪ್ರಮುಖವಾಗಿ ಆಯಾ ಕಟ್ಟನಲ್ಲಿರುವಂತಹ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒತ್ತಾಯ ಮಾಡುವಂತ ಕೆಲಸ ಮಾಡ್ತಾರೆ ಸರ್ ವಿಶ್ವನಾಥ್ ಅವರು. ಮೀಸಲಾತಿಯನ್ನ ಹಿಂಪಡೆದುಕೊಡಿ. ಅಧಿಕಾರಿಗಳು ಏನು ಮಾಡ್ತೀವಿ, ನೀವೇನು ಮಾಡ್ತೀರಿ, ಜಾರಿ ಮಾಡ್ತೇನೆ ಕತೆ ಇಲ್ಲ. ಅಲ್ಲಲ್ಲ ಸರ್, ಈಗ ಮೀಸಲಾತಿ ಬಿಟ್ಕೊಡ್ಲಿಕ್ಕೆ ಹೇಳ್ತಾರೆ ಸರ್. ನಾನು ಹೇಳ್ತಾ ಅದನ್ನೇ 75 ವರ್ಷಗಳಾಯ್ತು ನಾವು ಸ್ವತಂತ್ರರಾಗಿ. ಹೌದು, ಈಗ ನಾನು MLA ಆದಾಗ ನನಗೆ ಸಂಬಳ ಗೌರವಧನ 650 ಬರ್ತಾಯಿತ್ತು. ಈಗ ಎಷ್ಟು ಬರ್ತಾಯಿತೆ? 1.5 ಲಕ್ಷ ಸಂಬಳ, TAD ಎಲ್ಲ ಬರ್ತಾನೆ. ಯಾವನು ಬಿಟ್ಕೊಡ್ತಾನೆ? ಯಾವನಾರು MLA ಬಿಟ್ಟಾನೆ? ಹಾಗೆ ಬೇಕು. ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು. ಯಾಕೆ ಅಂತಂದರೆ ಯು ಆರ್ ದ ಸುಪ್ರೀಮೋ, ದ ಗವರ್ನಮೆಂಟ್ ಇಸ್ ದ ಸುಪ್ರೀಮೋ ಇನ್ ದ ಡೆಮೋಕ್ರೆಟಿಕ್ ಐಡಿಯಾಲಜಿ. ಗವರ್ನಮೆಂಟ್ ಇಸ್ ದ ಸುಪ್ರೀಮೋ. ಹೌದು. ಇನ್ನೂ ಕೆಲವಿದ್ದಾರೆ, ಯಾರ್ರೀ ಇನ್ನೂ ಕೆಲವೆಲ್ಲ ಯಾವುದಕ್ಕೂ ಸೇರಿಲ್ವಲ್ರಿ ಅವು. ನಾಗಮೋಹನ್ ಇದೆಲ್ಲ ಆಯ್ತಲ್ಲ, ಇನ್ನು ಯಾವುದಕ್ಕೂ ಸೇರಿಲ್ಲ ಕೆಲವೆಲ್ಲ. ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರ್ತಕ್ಕಂಥವ್ರು ಇಲ್ಲದವರಿಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ. ನೀವು ಬಿಟ್ಕೊಡ್ತೀರಾ ಸರ್? ನೀವು ಬಿಟ್ಕೊಡ್ತೀರಾ? ರೆಡಿ. ನಾನೆಲ್ಲ ಸರ್ಕಾರ ಮಾಡ್ಬೇಕಂತ ನಾನು ಹೇಳ್ತಾರೆ. ಅಯ್ಯೋ ರಾಮನ ಅಲ್ಲಪ್ಪ, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ, ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು. ನೀವು ನಾಗಮೋಹನ್ ಕರ್ಕೊಂಬಂದು ಹೋಗ್ಬ ಅವ್ನು ಏನು ಬರ್ಕೊಟ್ಟನ್ನು ಸೈನ್ ಹಾಕ್ಬಿಟ್ಟು ತಗೊಳ್ರಿ ಅಂತ ಇದ್ದೀನಿ. ಸರ್ಕಾರದ ಲೆವೆಲ್ ಒಂದು ಕಡೆ ತಾವೀಗ ಕರೆ ಕೊಡ್ತಾ ಇರೋದು ಉಳ್ಳವರು ಸ್ವಯಂ ಪ್ರೇರಿತವಾಗಿ ಮೀಸಲಾತಿನ ಬಿಟ್ಕೊಡಿ ಅಂತೇಳಿ, ಅದನ್ನ ತಾವು ಮಾಡ್ತೀರಾ ಅಂತ ಅವರ ಪ್ರಶ್ನೆ. ಎಸ್, ಐ ಆಮ್ ರೆಡಿ. ವೈ ನಾಟ್? ಜನರಲ್ ಕಾನ್ಸ್ಟಿಟ್ಯೂನ್ಸಿ ನಿಲ್ತೀರಾ? ಜನರಲ್ ಕಾನ್ಸ್ಟಿಟ್ಯೂನ್ಸಿ ನೀವು ನಿಲ್ತೀರಾ? ನೀವು ಜನರಲ್ ಕಾನ್ಸ್ಟಿಟ್ಯೂನ್ಸಿ ನಿಲ್ತೀರಾ? ನಿಂತು ಗೆದ್ದು ಬರಕ್ಕಾಗುತ್ತಾ ಅಂತ? ನಾವು ಗೆದ್ದು ಬಂದಿದ್ದೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ. ಈಗ ನಾನು ಯಾವ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವನಲ್ಲ ರೀ. ಏನು MP ಗೆದ್ದೆ ಮೀಸಲಾತಿಯ? KR ನಗರ ಮೀಸಲಾತಿಯ? ನಾನು ಜನರಲ್ ಕಾನ್ಸ್ಟಿಟ್ಯೂನ್ಸಿಲೇ ಬಂದಿರೋನು. ಪರಿಶಿಷ್ಟ ಪಂಗಡ ST ಆದ್ರೆ ಒಂದ್ಗಡೆ ST ಮಾಡ್ಬಿಟ್ರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಸಾಕಣಪ್ಪ. 78 ವರ್ಷ ಆಯ್ತು. ಇನ್ಯಾವ ಸಾಕು ಸರ್. ನಿಮ್ಮ ಮಕ್ಕಳಿಗೆ ಸರ್, ಪರಿಶಿಷ್ಟ ಪಂಗಡಕ್ಕೆ ಒಂದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತಲ್ಲ ಇತ್ತೀಚೆಗೆ. ಅವ್ರು ಹೇಳಿದ್ರೆ ಕ್ರಿಮಿ ಲೇಯರ್ ಏನಿದೆ ಅದನ್ನು ತೆಗಿಬೇಕು. ಅಂದರೆ ಈ ಒಂದು ಏನು ತಂದೆ ಮಗ ಅದಾದ್ಮೇಲೆ ಮೊಮ್ಮಕ್ಕಳು ಕಾಲಕ್ಕೆ ರಿಸರ್ವೇಷನ್ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದೆ ಸರ್. ಯಾವುದೇ ಕೋರ್ಟು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ಜಾರಿ ಮಾಡುವಂಥ ಅಧಿಕಾರ ಸರ್ಕಾರಗಳಿಗಿರುವಂಥ. ಅದು ಮಾಡಲ್ಲ ಅಂತ ಹೇಳಿದ್ದಾರೆ ಸರ್. ಮಾಡಲ್ಲ ಕ್ರಿಮಿ ಲೇಯರ್ ತೆಗಿಯಲ್ಲ. ಅರೆ ಕತೆ ಇಲ್ಲ. ಈಗ ನಮ್ಮಲ್ಲೇ ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ ಇದ್ದಾರಪ್ಪ, ಮಾಡರೆ. ಅಲ್ಲ, ನಾನು ಈಗ ನಮ್ಮೂರಲ್ಲಿ ತಮಟೆ ಹೊಡಿಯೋನಿಗೂ ಮೀಸಲಾತಿ, ಖರ್ಗೆ ಅವ್ರ ಮಗನಿಗೂ ಮೀಸಲಾತಿ, ನನಗೂ ಮೀಸಲಾತಿ, ವಿಶ್ವನಾಥನ್ಗೆ, ಸಿದ್ದರಾಮಯ್ಯನಿಗೂ ಮೀಸಲಾತಿ. ಈಗ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕುರಿ ಕಾಯ್ತಾನಲ್ಲ ಅವನಿಗೂ ಮೀಸಲಾತಿ. ಏನ್ರಿ ಇದು ಕತೆ? ಮತ್ತೆ ಈಗ ಜಾತಿ ಸಮೀಕ್ಷೆಗೆ ಮುಂದಾಗಿದ್ದಲ್ಲ, ಜಾತಿಗಳ ಸಮೀಕ್ಷೆಗೆ. ಈ ಜಾತಿ ಸಮೀಕ್ಷೆನ ಕಾಂತರಾಜು ವರದಿ ಭಾಳ ನೀಟಾಗಿ ಮಾಡಿದ್ರು. ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಷಂಡ ಹೇಳಿ ಯಾರು? ಈ ಸಿದ್ದರಾಮಯ್ಯ. ಈಗ ತೊಗೊಂಡೋಗಿ ಇನ್ನೇನೋ ಮಾಡ್ತೀನಿ. ಯಾಕೆ ಒಪ್ಕೊಳ್ಳಿಲ್ಲ? ಕಾಂತರಾಜು ವರದಿನ 10 ವರ್ಷ ಯಾಕೆ ತಲೆದಸಿಗೆ ಹಾಕೊಂಡು ಮಲಗಿದೆ?
ನಿಮ್ಗೇನಾದ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ. ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ. ಇಟ್ಸ್ ಎವಿಡೆಂಟ್. 10 years 10 long years ತಲೆದ ಸಿಲ್ ಹಾಕೊಂಡು ಮಡಗಿದೆಯಲ್ಲಪ್ಪ ಇದನ್ನ ಕಾಂತರಾಜು ವರದಿನ. ಈಗ ಅದೇನೋ ಹೊಸ್ತಾಗಿದೆ, ಏನೋ ಮಾಡ್ತಾ ಇದ್ದೀವಿ ನಾವು.